ದುರುದ್ದೇಶದಿಂದ ಇಡೀ ದಾಳಿ ಆಗಿದೆ ಅನ್ನುವಂತ ಅಂಗೈಯಲ್ಲಿ ಉಣ್ಣಾಗಿರೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡೀ ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾವ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರ ಸಿದ್ಧಾಂತಕ್ಕೆ ಒಪ್ಪುವುದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ನಿನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಛಗನ್ ಭುಜ್ಬಲ್ ಅಂತ ಹೇಳಿ ಸುಮಾರು ಕೇಸ್ಗಳಲ್ಲಿ ಇದ್ದವ್ರನ್ನ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ 9 ವರ್ಷಗಳ ಕಾಲ ಅವ್ರನ್ನ ಕ್ಲೀನ್ ಮಾಡಿ ನಿನ್ನೆ ಮಂತ್ರಿ ಮಾಡಿದ್ದಾರೆ. ಆ ತರ ಪ್ರಯತ್ನಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ. ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋದಿಲ್ಲ. ಮೊಟ್ಟ ಮೊದಲನೇದಾಗಿ ದಾಳಿ ಮಾಡಬೇಕಾಗಿರೋದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತು ಮಂತ್ರಿ. ಇಡೀ ನಮ್ಮ ರಾಷ್ಟ್ರದ ಸೈನಿಕ ಬಲದ ಬಗ್ಗೆ ನರೇಂದ್ರ ಮೋದಿ ಅವರ ಪಾದಕ್ಕೆ ಹಾಕಿದ್ರು ಸೈನಿಕ ಬಲವನ್ನ. ಮತ್ತೆ ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯದ ಸೊಸೆ ಆಗಿರ್ತಕ್ಕಂಥ ಸೋಫಿಯಾ ಕುರೇಶಿ ಅವರ ಬಗ್ಗೆ ಹೇಳಿರ್ತಕ್ಕಂಥ ಕೀಳು ಭಾಷೆಗೆ ಇನ್ನೂ ಸಹ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸುಪ್ರೀಂ ಕೋರ್ಟ್ ಅವರು SIT ಮಾಡಿದ್ದಾರೆ. ಇವ್ರಿಗೇನಾದ್ರೂ ನಿಜವಾದ ದೇಶಭಕ್ತರು ಅಥವಾ ದೇಶದ ಬಗ್ಗೆ ಗೌರವ ಇದ್ದಿದ್ರೆ, ಸೈನಾ ಬಲದ ಬಗ್ಗೆ ಗೌರವ ಇದ್ದಿದ್ರೆ, ಸೋಫಿಯಾ ಕುರೇಶಿ ಮೇಲೆ ಮತ್ತು ಸೈನ್ಯ ಬಲದ ಮೇಲೆ ಯಾರು ಮಾತಾಡಿದಾರೋ ತಕ್ಷಣ ಅವ್ರ ಪದಚ್ಯುತಿ ಮಾಡಿದ್ರೆ ಬಹಳ ಸಂತೋಷ ಆಗಿರೋದು. ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನ ನಡ್ಕೊಂಡು ಹೋಗುತ್ತೆ. ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದ್ರಲ್ಲಿ ಯಾರು ಸಹ ಬಗೆಹರೋದಿಲ್ಲ. ಆತರ ಏನಾದ್ರು ಇದ್ರೆ 4,000 ಕಿಲೋ ಗಾಂಜಾನ ಹಿಡಿದಿದ್ರು ಗುಜರಾತ್ ಅಲ್ಲಿ. ಅದ್ರ ಬಗ್ಗೆ ಏನು SITನೂ ಇಲ್ಲ, ಏನು ಎನ್ಕ್ವೈರಿನೂ ಇಲ್ಲ, ಯಾರನ್ನೂ ಅರೆಸ್ಟು ಇಲ್ಲ. ಆದ್ರಿಂದ ಕಾನೂನು ಪ್ರಕ್ರಿಯೆ ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಸಹ ಒಂದೇ, ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಸಹ ಹೇಳ್ತೇನೆ. ಶಿಕ್ಷಣ ಸಂಸ್ಥೆ ಮೇಲೆ ಆಗಿದೆ, ಪರಮೇಶ್ವರ್ ಅವರ ಮನೆ ಮೇಲೆ ಆಗಲಿ, ವೈಯಕ್ತಿಕ ಇದ್ರ ಮೇಲೆ ಎಲ್ಲೂ ಆಗಿಲ್ಲ. ನೀವೆಲ್ಲ ಈಗ ಬರ್ತಾರೆ ಬಹಳ ವಿಷಯ ಸೀರಿಯಸ್ ಆಗಿದೆಯಾ? ಸೀರಿಯಸ್ ಅಲ್ಲ, ಒಂದು ಮಾನವತೆಯ ದೃಷ್ಟಿಯಿಂದ ಬರಬೇಕು. ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ ದುರ್ಬಲ ವರ್ಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ಮನೋಬಲವನ್ನ ಕುಗ್ಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ, ಇದನ್ನ ಖಂಡಿಸ್ಲಿಕ್ಕೋಸ್ಕರ ನಾವೆಲ್ಲ ಬಂದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.